ಅತ್ಯಂತ ಮಹತ್ವದ ಸಭೆ ಇಲ್ಲಿವರೆಗೆ ನಡೆದುಕೊಂಡು ಬಂದಿದೆ. ಬಹುತೇಕ 21 ಜನ ನಿಮ್ಮ ಎದುರಿಗೆ ನೋಡ್ತಕ್ಕಂಥ ಬ್ಯಾನರ್ ಮೇಲೆ ಹಾಕಿರ್ತಕ್ಕಂಥ ವಿಷಯಗಳ ಕುರಿತು ತಾವೆಲ್ಲರೂ ಕೂಡ ಅಮೂಲ್ಯವಾಗಿರ್ತಕ್ಕಂಥ ಸಲಹೆ ಸೂಚನೆ ನೀಡಿ ಈ ಸಭೆಯನ್ನ ಯಶಸ್ವಿಗೊಳಿಸಿರ್ತಕ್ಕಂಥ ತಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಶ್ರೀಮಠದ ಪರವಾಗಿ ತುಂಬ ಹೃದಯದ ನಮಸ್ಕಾರ. ಈ ಸಭೆಯ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂತಹ ಬೋರ್ಪಲ್ಲಿ ವಾಲ್ಮೀಕಿ ಆಶ್ರಮದ ಪೂಜ್ಯ ವರದಾನೇಶ್ವರ ಸ್ವಾಮೀಜಿಯವರೇ, ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ಗೌರವಾನ್ವಿತ ಈ ತುಕಾರಾಮವರಲ್ಲಿ, ದೇವದುರ್ಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಮತಿ ರೇವಾಜಿ ನಾಯಕ್ ಅವರಲ್ಲಿ, ನಮ್ಮವರೇ ಕೊಪ್ಪದವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಹೇಮಲತಾ ನಾಯಕ್ ಅವರೇ, ವಿಶೇಷವಾಗಿ ಬಂಗಾರು ಹನುಮಂತ ಅವರೇ, ವರಗೇರಿ ರಮೇಶ್ ಅವರೇ, ಹಾಗೆಯೇ ಟಿ ಈಶ್ವರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಶ್ರೀಮಠದ ಎಲ್ಲ ಜಿಲ್ಲಾ ಕಾರ್ಯದರ್ಶಿಗಳೇ, ಜಿಲ್ಲಾ ಅಧ್ಯಕ್ಷಗಳೇ, ಇಲ್ಲಿ ಬಂದಿರತಕ್ಕಂಥ ರಾಜ್ಯದ ಎಲ್ಲಾ ಜಿಲ್ಲೆಗಳಿರ್ತಕ್ಕಂಥ ತಾಲೂಕು ಅಧ್ಯಕ್ಷಗಳೇ, ವಿವಿಧ ಸಂಘಟನೆಯ ಅಧ್ಯಕ್ಷಗಳೇ, ಮಾಧ್ಯಮದ ಸ್ನೇಹಿತರೆ, ಪತ್ರಿಕಾ ಸ್ನೇಹಿತರೆ ಎಲ್ಲರಿಗೂ ಶರಣಾರ್ಥಿಗಳು. C-9 ಕೋಡ್ ನಂಬರ್ -9 ಅದು ಇಂಗ್ಲಿಷ್ನಾಗೆ ಬರಲ್ಲ. ಕನ್ನಡದಲ್ಲಿ ಕ್ರಮ ಸಂಖ್ಯೆ 9ರಲ್ಲಿ ಇಡೀ ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ ನಾಯಕ NAYK ನಾಯಕ ಅಂತ ನಾವೆಲ್ಲರೂ ಕೂಡ ಬರೆಸಬೇಕು. ಇಲ್ಲಿ ನೀವು ಯಾರು ಪ್ರಶ್ನೆ ಮಾಡೇ ಇಲ್ಲ. ಕ್ರಮ ಸಂಖ್ಯೆ 9ರಲ್ಲಿ ನಾಯಕನೇ ಅಂತ ಯಾಕೆ ಬರೆಸಬೇಕು ಅಂತ ಯಾರು ಕೇಳಿಲ್ಲ. ಸಮಸ್ಯೆ ಕ್ರಮ ಸಂಖ್ಯೆ 9ರಲ್ಲಿ ನಾಯಕನೇ ಅಂತ ಯಾಕೆ ಬರೆಸಬೇಕು ಅಂತ ಯಾರು ಕೇಳಿಲ್ಲ. 20 ಜನ ಮಾತಾಡಿದ್ರೆ ಸರಿ, ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ರು, ಓಕೆ. ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ನಾಯಕ ಇದು ಕೇಂದ್ರದ ಪಟ್ಟಿಯಲ್ಲಿದೆ. ಯಾವ ಪಟ್ಟಿಯಲ್ಲಿದೆಯೋ ಕೇಂದ್ರದ ಪಟ್ಟಿಯಲ್ಲಿ ನಾಯಕ ಇರುವುದರಿಂದ ನಾವೆಲ್ಲರೂ ಕೂಡ ಮುಖ್ಯ ಜಾತಿ ಕ್ರಮ ಸಂಖ್ಯೆ 9ರಲ್ಲಿ ನಾಯಕ ಅಂತ ನಾವೆಲ್ಲರೂ ಕೂಡ ಬಳಸಬೇಕಾಗ್ತದೆ. ನಾಯಕ ಜನಾಂಗದ ನಾಯಕ ಸಮುದಾಯದ ಪರ್ಯಾಯ ಪದಗಳು 1991ರಲ್ಲಿ ಬೇಡರ್ NAYK ನಾಯಕ, NAYK ನಾಯಕ್, NAIK ನಾಯಕ್ ಮತ್ತು ವಾಲ್ಮೀಕಿ, ಈ 5 ಪರ್ಯಾಯ ಪದಗಳು ಸೇರ್ಪಡೆಯಾದ. ಇದು ಹೆಂಗಂತಂದ್ರೆ, ಇದು ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳ ಹೆಸರು ಕೆಲಸ ತಂದೆ ತಾಯಿ ಬರೆಯಲ್ಲ. ಯಾಕೆ ಬರೆಯಲ್ಲ ಅಂತಂದ್ರೆ ಅವ್ರ ಅಪ್ಪನ ಹೆಸರು ಅವ್ರ ಅಪ್ಪನ ಹೆಸರಿರೋದ್ರಿಂದ ನೀವು ನಮ್ಮ ಅಪ್ಪನ ಏಕವಚನ ಕರೆಯಕ್ಕಾಗತ್ತ ಅಂತ ಹೇಳಿ ಏನ್ ಮಾಡ್ತೀರಿ? ಪೆಟ್ ನೇಮ್ ಅಂತ ಗೊತ್ತಾ ನಿಮಗೆ? ಪೆಟ್ ನೇಮ್ ಅಂತ. ಈಗ ನಿಮ್ಮ ತಾಯಿ, ಈಗ ನಿಮ್ಮ ಹೆಸರೇ ಅವ್ರ ಅಪ್ಪನ ಹೆಸರಿದ್ರೆ ಅವ್ರ ಅಪ್ಪನ ಹೆಸರು ಏಕವಚನ ಕರೀತಾರ, ಕರೆಯಲ್ಲ. ಅದಕ್ಕೆ ಏನ್ ಮಾಡುವ ತಾಯಿ
ಪುಟ್ಟ, ಕಂದ, ರಾಜ ಅಂತ ಕರೀತಾರೆ. ಯಾವ ಹೆಸರಿದೆಯಲ್ಲ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಹೆಸರು ಹೆಂಗೆ ನಿಮ್ಮ ತಂದೆ ತಾಯಿ ಕರೀತಾರೋ ಹಾಗೆ ಇಡೀ ರಾಜ್ಯದ ನಾಯಕ ಸಮುದಾಯದ ಅನೇಕ ಪರ್ಯಾಯ ಪದಗಳು ರಾಜ್ಯಾದ್ಯಂತ ಪ್ರಾದೇಶಿಕವಾಗಿ ನಮ್ಮನ್ನ ಬೇಡ ಅಂತ ಕರೀತಾರೆ, ಬೇಡ ಅಂತ ಕರೀತಾರೆ, ನಾಯಕ ಅಂತ ಕರೀತಾರೆ. ಎನ್ನೇ ವಾಯಕ್ಕೆ ನಾಯಕ, ಎನ್ನೇ ಆಯಕ್ಕೆ ನಾಯಕ, ಎನ್ನೇ ವಾಯಕ್ಕೆ ನಾಯಕ, ವಾಲ್ಮೀಕಿ. ಈ 5 ಪರ್ಯಾಯ ಪದಗಳು 1991ರಲ್ಲಿ ನಾಯಕ ಸಮುದಾಯದ ಪರ್ಯಾಯ ಪದಗಳಂತ ಸೇರ್ಪಡೆ. 1920ರಲ್ಲಿ ಈ ರಾಜ್ಯದ ನಾಯಕ ಸಮುದಾಯದ 2 ಪರ್ಯಾಯ ಪದಗಳು ಸೇರ್ಪಡೆ. ಮತ್ತೆ ಅದು ಯಾವ್ದಪ್ಪ ಅಂದ್ರೆ ನಾಯಕ ತಳವಾರ ಮತ್ತು ನಾಯಕ ಪರಿವಾರ. ನಾಯಕ ತಳವಾರ ಮತ್ತು ನಾಯಕ ಪರಿವಾರ ಅಲ್ಲಿ ಎಷ್ಟು ನಾವು ಪರ್ಯಾಯ ಪದಗಳು 7 ಪರ್ಯಾಯ ಪದಗಳು. ಮತ್ತೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ನಾಯಕ, ಎನ್ಎ ವಾಯೆ ಕೆಎ. ಇದು ನೆನಪಿರುವುದು. ಇದು ಕೇಂದ್ರದ ಪಟ್ಟಿಯಿಂದ ಈ ಸಮುದಾಯ ಈ ಪದದ ಪರ್ಯಾಯ ಪದಗಳಾಗಿರ್ತಕ್ಕಂಥ 7 ಪರ್ಯಾಯ ಪದಗಳು. ನಾಯಕ ಹಿಡ್ಕೊಂಡ್ರೆ 8 ಆಗ್ತವೆ, ಅದ್ರ ಬಿಟ್ಟರೆ 7 ಆಗ್ತವೆ. ನಾವೆಲ್ಲರೂ ಕೂಡ ಕ್ರಮ ಸಂಖ್ಯೆ 9 ಸೆನ್ಸಸ್ ಹೋದಾಗ ಮುಖ್ಯ ಜಾತಿ ಅಂತ ಇರ್ತದೆ. ಆ ಮುಖ್ಯ ಜಾತಿ ಒಳಗೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ನನ್ನ ಸಮಾಜ ಎಲ್ಲ ಮೂವ್ಮೆಂಟ್ ಹೋಗಿ ನೀವು ತಾಲೂಕು ಜಿಲ್ಲೆ ಹೋದಾಗ ಎಲ್ಲರೂ ಬಂದಿರಿ. ಬಹಳ ನೀವು ಹೇಳ್ತಿರ್ತಕ್ಕಂಥವ್ರು ಯಾವ ತಾಲೂಕು ಅಂತ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಈ ರಾಜ್ಯದ ಚಾಮರಾಜನಗರದಿಂದ ಬೀದರ್ ಜಿಲ್ಲೆವರೆಗೆ, ಬೆಳಗಾವಿ ಜಿಲ್ಲೆಯಿಂದ ಕೋಲಾರ ಜಿಲ್ಲೆವರೆಗೆ ಕೂಡ ನೀವೆಲ್ಲ ಬಂದು ಗೊತ್ತಿದೆ ಯಾರು ತಾಲೂಕು ಅಂತ. ದಯವಿಟ್ಟು ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದ್ರೆ ಇವತ್ತೇನು ತೀರ್ಮಾನ ತೆಗೆದುಕೊಳ್ತೀವಿ ಈ ಸಂದೇಶವನ್ನ ನಿಮ್ಮ ತಾಲೂಕಿಗೆ ಹೋಗಿ ಒಂದು ಸಭೆಯನ್ನ ಮಾಡಿ ಮತ್ತೆ ಸಾಧ್ಯ ಆದರೆ ಅದನ್ನು ಕರಪತ್ರದಲ್ಲಿ, ಯಾಕಂದ್ರೆ ನಮ್ಮ ಸಮಾಜದ ಬಡವರಿದ್ದಾರೆ, ಅನಕ್ಷರಿದ್ದಾರೆ, ಅವ್ರಿಗೆ ಮಾಹಿತಿ ಇರಲ್ಲ. ಈ ಸಂದೇಶವನ್ನ ಪ್ರತಿ ಹಳ್ಳಿಯಲ್ಲಿ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿಯನ್ನ ನೀವೆಲ್ಲ ತೆಗೆದುಕೊಳ್ತೀರಪ್ಪ, ಎಲ್ಲ ತೆಗೆದುಕೊಳ್ತೀರ, ಸಂತೋಷ. ಕ್ರಮ ಸಂಖ್ಯೆ 9ರಲ್ಲಿ ಯಾರು? ನಾಯಕ. ಇನ್ನು ಕ್ರಮ ಸಂಖ್ಯೆ 10 ಇದೆ, ಅದು ನಮ್ಮ ಸಮಾಜ ಇರೋದು. ಉಪಜಾತಿ ಅಂತಿದೆ, ನಮ್ಮ ಸಮಾಜದಲ್ಲಿ ಯಾವ ಉಪಜಾತಿ ಇಲ್ಲ, ಅದು ನಮ್ಮ ಸಮಾಜ ಇಲ್ಲ. ಇನ್ನು ಕ್ರಮ ಸಂಖ್ಯೆ 11 ಇದೆ. ಕ್ರಮ ಸಂಖ್ಯೆ 11ರಲ್ಲಿ ಪರ್ಯಾಯ ಪದಗಳು ಅಂತಿದ್ದಾವೆ. ಯಾವ್ದಾವೆ? ಪರ್ಯಾಯ ಪದಗಳು ಅಂತಿದ್ದಾವೆ. ಈಗ ನನ್ನ ಜಾತಿ ಸಂಖ್ಯೆಯಲ್ಲಿ ನಾನು ಎಲ್ಸಿ ಒಳಗೆ ಏನು ತೆಗೆದುಕೊಂಡ ಹಿಂದೂ ವಾಲ್ಮೀಕಿ ಅಂತಿದೆ ನನ್ನ ಸಂಖ್ಯೆಗಳು. ಹನುಮಂತನು ಹಿಂದೂ ನಾಯಕ ಅಂತಿದೆ. ವೆಂಕಟರಮಣಿಂದ ಪರಿಶಿಷ್ಟ ವರ್ಗ ನಾಯಕ, ಶಾಸಕರ ಬೇಡರು ಅಂತಿದೆ. ಓಕೆ, ವಾಲ್ಮೀಕಿ ಅಂತಿದೆ. ಸರಿಯಪ್ಪ, ವಾಲ್ಮೀಕಿ ಅಂತಿದೆ. ಮಾಸಿ ನಾಯಕ ಅಂತಿದೆ. ದಸರಾ ನಾಯಕ ಅಂತಿದೆ. ಜಬೈ ವಾಲ್ಮೀಕಿ ಅಂತಿದೆ. ಇದೇನಿದು ವಾಲ್ಮೀಕಿ ನಾಯಕ ಅಂತಿದೆ. ವಾಲ್ಮೀಕಿ ಪರಿವಾರ ಅಂತಿದೆ. ಈಗ ನೋಡಿ ಇಲ್ಲೇ ಯಾಕೆ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ವೇದಿಕೆ ಮೇಲೆ ನಮ್ಮ ಜಾತಿ ಸಂಘಟನೆಯಲ್ಲಿ ನಮ್ದು ಹಿಂದೂ ವಾಲ್ಮೀಕಿ, ಹಿಂದೂ ನಾಯಕ, ಹಿಂದೂ ಬೇಡರು, ಹಿಂದೂ ಎನ್ಎ ವಾಹಿನಿಗೆ ನಾಯಕ, ಹಿಂದೂ ಎನ್ಎ ಆಗಿದೆ ನಾಯಕ ಅಂತ 7 ಪರ್ಯಾಯ ಪದಗಳಿದ್ದಾವೆ. ನೀವು ಕ್ರಮ ಸಂಖ್ಯೆ 9ರಲ್ಲಿ ನಾಯಕ ಅಂತ ಇನ್ನೊಂದ್ಸಲವಾಗಿ ಅದನ್ನು ಕೂಡ ಬಳಸಬೇಕು. ಅಂದ್ರೆ ನಮ್ಮ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಮುಖ್ಯ ಜಾತಿಗಳು ಕ್ರಮ ಸಂಖ್ಯೆ 10 ನಮ್ಮ ಸಮಾಜ. ಕ್ರಮ ಸಂಖ್ಯೆ 11ರಲ್ಲಿ ಪರ್ಯಾಯ ಪದಗಳನ್ನು ನೀವು ಬಳಸಬೇಕು. ಈಗ ನಾನು ಅಂತ ಹೇಳ್ಬೇಕು ಉದಾಹರಣೆಗೆ, ಆಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಈಗ ನನ್ನ ಹಿಂದೂ ವಾಲ್ಮೀಕಿ ಅಂತಿದೆಯಲ್ಲ, ನಾನು ಕ್ರಮ ಸಂಖ್ಯೆ 9ರಲ್ಲಿ ನಾಯಕ ಅಂತ ಬಳಸ್ಬೇಕು. ಕ್ರಮ ಸಂಖ್ಯೆ 11ರಲ್ಲಿ ಪರ್ಯಾಯ ಪದ ಅಂತ ಏನು ಬಳಸ್ಬೇಕು? ನಾನು ವಾಲ್ಮೀಕಿ ಅಂತ ನಾವು ಬಳಸ್ಬೇಕು. ಹಿಂದೂ ವಾಲ್ಮೀಕಿ ಅಂತ ನಾವು ಬಳಸ್ಬೇಕು. ಹಿಂದೂ ಬೇಡ ಅಂತಿದ್ದವರು ಹಿಂದೂ ಬೇಡ ಅಂತ ಬಳಸ್ಬೇಕು. ಹಿಂದೂ ಬೇಡ ಅಂತಿದ್ದವರು
ಎಲ್ಲ ಬಳಸಿ. ಆಮೇಲೆ ಹಿಂದೂ ನಂತರ ಹಿಂದೂ ತಲವಾರ ಅಂತಿದೆ. ಇದು ಬದಲಾಗಿದೆ ತಲವಾರಲ್ಲ, ದಯವಿಟ್ಟು ತಲವಾರ ಅಂತಿದ್ರು ನಾಯಕ ತಲವಾರ ಅಂತ ಬಳಸಬೇಕು. ನಿಮ್ಮ ಜಾತಿ ಪ್ರಮಾಣ ಪತ್ರದಲ್ಲಿ 2020ರಲ್ಲಿ 2 ಪರ್ಯಾಯಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಎಸ್ಟಿ ಪಟ್ಟಿಗೆ ಸರ್ಕಾರ ಕೇಂದ್ರ ಸರ್ಕಾರ ಗೆಜೆಟ್ ಘೋಷಣೆ ಮಾಡಿಸಿದೆ. ನೀವು ಮತ್ತೆ ತಲವಾರ ಅಂತ ಬರೆಯಕ್ಕೆ ಹೋಗಬೇಡಿ. ನಾಯಕ ತಲವಾರ ಅಂತ ಕ್ರಮಸಂಖ್ಯೆ 10ರಲ್ಲಿ ನಮೂದು ಮಾಡೋದು. ಈಗ ಸಿಎಂ ಪರಿವಾರ ಅಂತ ಇದೆ. ಇವರು ಬರೀ ಪರಿವಾರ ಅಂತ ಬರೆಯಕ್ಕೆ ಹೋಗೋದು. ನೀವು ನಾಯಕ ಪರಿವಾರ ಅಂತ ಹೇಳಿ ನೀವು ನಿಮ್ಮ ಕ್ರಮಸಂಖ್ಯೆ 11ರಲ್ಲಿ ನಮೂದು ಮಾಡಬೇಕು. ಇದ್ರ ಬಗ್ಗೆ ಮಾತನಾಡಿದ ಇದನ್ನು ನಾವು ಸಂಜೆ ನಿಮಗೆ ವಾಟ್ಸಪ್ನಲ್ಲಿ ಅದೇ ಅಮ್ಮಾಯಿಗಳು ಈಗ ಇದು ಹಿಂದುಳಿದ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಏನಪ್ಪ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಜಾತಿ ನೀತಿ ಎಲ್ಲ ಇದು. ನೀವು ಪರ್ಯಾಯ ಪದದಲ್ಲಿ ನಾಯಕ ತಲವಾರ ಮತ್ತು ನಾಯಕ ಪರಿವಾರ ಅಂತ ಬಳಸಬೇಕು. ಗೊತ್ತಪ್ಪ? ಆಯ್ತಾ? ಕೇಳಕ ನೀವು ನಾಯಕ ತಲವಾರ ಮತ್ತು ನಾಯಕ ಪರಿವಾರ ಅಂದ್ರೆ ನಾಯಕ ಪರಿವಾರ ಅಂತ ಬಳಸಬೇಕು. ಓಕೆ, ಇದು ಮೊದಲನೇ ವಿಷಯ. ಸಂಜೆ ಯಾಕೆ ಹೋಗಿರ ಕೂತ್ಕೊಳ್ಳಿ ಅಮ್ಮ ಮಾತಾಡ್ಬೋದ ಕ್ರಮಸಂಖ್ಯೆ 9ರಲ್ಲಿ ಕರ್ನಾಟಕ ರಾಜ್ಯದ ಸಮಸ್ತ ನೀವೆಲ್ಲರೂ ಕೂಡ ನಾಯಕ ಅಂತ ಬಳಸಿ. ಕ್ರಮಸಂಖ್ಯೆ 11ರಲ್ಲಿ ತಾವೆಲ್ಲರೂ ಕೂಡ ನೀವೆಲ್ಲರೂ ಸಹ ವಾಲ್ಮೀಕಿ ಬೇಡ ಬೇಡರು ಹಾಗೆಯೇ ನಾಯಕ ಮತ್ತೆ ಮತ್ತೆ ನಾಯಕ ತಲವಾರ ಮತ್ತು ನಾಯಕ ಪರಿವಾರ ಅಂತ ಬಳಸಿ. ಅದನ್ನು ನಾವು ಸಂಜೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ನಲ್ಲಿ ನಿಮಗೆ ನಂಬರ್ ಸಮೇತ ನಿಮಗೆ ಹಾಕಿ ಕಳಿಸ್ತೀವಿ. ಸಂಜೆ ನಿಮ್ಮ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ತಾಲೂಕಾಧ್ಯಕ್ಷರಿಗೆ ಮೊದಲಿಂದ ನಾವು ನಿಮಗೆ ಕಳಿಸ್ತೀವಿ. ತಾವು ನಮ್ಮ ತಾಲೂಕಿನಲ್ಲಿ ಜಿಲ್ಲೆ ಒಳಗೆ ಸಭೆಯನ್ನು ಮಾಡಿ ನಮ್ಮ ಸಮಾಜದ ಎಲ್ಲ ಪ್ರತಿಯೊಂದು ಸಂದೇಶವನ್ನು ಮುಟ್ಟಿಸ್ತೀನಪ್ಪ. ಓಕೆನಾ? ಓಕೆ. ಈಗ ಬಹಳ ಮುಖ್ಯವಾಗಿ ಈ ಮಾಧ್ಯಮದ ಸ್ನೇಹಿತರ, ಯಾಕೆ ಈ ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಿಸ್ತಾರೆ, ಈ ಸಂದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸ್ತಾರೆ. ಹಾಗಾಗಿ ಎರಡನೇ ವಿಷಯ, ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಸಮುದಾಯಗಳನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಒಂದು ಜಾತಿಯನ್ನ ಅದು ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸುವಂತ ಪರಮಾಧಿಕಾರ ನಮಗಿಲ್ಲ ಅಂತ ಹೇಳ್ತಾರೆ. ಹೌದು, ಇಲ್ಲಿ ಹೇಳಿಕೆ ಒಂದು ಜಾತಿಯನ್ನ ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತ ಪರಮಾಧಿಕಾರ ನಮಗಿಲ್ಲ. ನಾವು ರೆಕಮೆಂಡ್ ಮಾಡ್ತೀವಿ, ಅದು ಸೇರಿಸುವಂಥದ್ದು ಕೇಂದ್ರ ಸರ್ಕಾರ. ಹೌದಲ್ಲಪ್ಪ? ಇದನ್ನ ನಾವು ವಿರೋಧಿಸಬೇಕಂತಂದಾಗ ನೀವೆಲ್ಲರೂ ಕೂಡ ಒಕ್ಕಲಿನಿಂದ ವಿರೋಧಿಸಬೇಕು ಅಂತ ಇದರಿಂದ ನಾವು ಕೂಡ ಇದನ್ನ ಒಕ್ಕಲಿನಿಂದ ಇದನ್ನ ನಾವು ವಿರೋಧಿಸ್ತಾ ಇದ್ದೇವೆ. ಒಕ್ಕಲಿನಿಂದ ಇದನ್ನ ವಿರೋಧಿಸ್ತಾ ಇದ್ದೇವೆ. ಆದ್ರೆ ಈ ಮಾಧ್ಯಮ ಸ್ನೇಹಿತರು ನಾಳೆ ನಾನು ಕೇಳಿದ್ರು, ಅವ್ರು ಸುಮ್ಮನೆ ಹೌದು ಸ್ವಾಮೀಜಿ, ಸಂವಿಧಾನ ಮತ್ತು ಈ ರಾಷ್ಟ್ರದ ಸಂಪತ್ತು ರಾಜ್ಯದ ಸಂಪತ್ತು ನಿಮ್ಮ ನಾಯಕರ ಆಸ್ತಿ ಅಂತ ಕೇಳಬಹುದು. ಈ ಸಂವಿಧಾನ ಈ ರಾಜ್ಯದ ಸೊತ್ತು, ಈ ರಾಷ್ಟ್ರದ ಸೊತ್ತು ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ಕೇಳಬಹುದು. ನಿಮ್ಮ ಅಪ್ಪನ ಮನೆ ಆಸ್ತಿ ಅಂತ ಕೇಳಬಹುದು. ಕೇಳಿ ಆಶ್ಚರ್ಯ ಪಡಬೇಕಾಗಿದೆ. ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಈ ರಾಜ್ಯದ ಸಂಪತ್ತು, ಈ ರಾಷ್ಟ್ರದ ಸಂಪತ್ತು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಆದರೆ ನಾವು
ಯಾಕೆ ವಿರೋಧಿಸ್ತೀವಿ? ನಾವು ಕಾರಣ ಬೇಕಲ್ಲ, ಕಾರಣ ಬೇಕಲ್ಲ. ಇವತ್ತು ಈ ರಾಜ್ಯದಲ್ಲಿ ಇದೇ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ವಿಚಾರದಲ್ಲಿ ಯಾವ್ಯಾವ ಸರ್ಕಾರದಲ್ಲಿ ಏನೇನು ಬೆಳವಣಿಗೆ ಆಯ್ತು ಗಮನಿಸಿದ್ರಲ್ಲ, ಗಮನಿಸಿದ್ರಲ್ಲಪ್ಪ ನೀವು? ಒಳ ಮೀಸಲಾತಿ ವಿಚಾರದಲ್ಲಿ ಒಳ ಮೀಸಲಾತಿಯಲ್ಲೇ ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಮಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು, ಒಳ ಮೀಸಲಾತಿ ಕೊಡಬೇಕು ಅಂತೇಳಿ ಅನೇಕ ಸಮುದಾಯಗಳು, ಪರಿಶಿಷ್ಟ ಜಾತಿ ಇರತಕ್ಕಂಥ ಅನೇಕ ಸಮುದಾಯಗಳು ಹೋರಾಟ ಮಾಡಿದ್ರು. ಅದಕ್ಕೆ ಪೂರಕವಾಗಿ ರೈತನವರಿಗೆ ಯಾರು, ರೈತನವರಿಗೆ ಯಾರು, ಬೋಧಿ, ಲಂಬಾಣಿ, ಕೊಚ್ಚ, ಕೊಡಮ, ಹನುಮಾರಿ, ಎಳೆದ ಸಮುದಾಯಕ್ಕೆ 5% ಮೀಸಲಾತಿ. ಹೌದಪ್ಪ? ಈಗ ನಾವು ಯಾಕೆ ವಿರೋಧಿಸ್ತೀವಿ ಅಂತ ಹೇಳಿದ್ರೆ, ನಿಮಗೆ ಒಳ ಮೀಸಲಾತಿ ವರ್ಗೀಕರಣ ಮಾಡೋಕೆ 30 ವರ್ಷ ಬೇಕಾಯ್ತು. ಎಷ್ಟು ವರ್ಷ ಬೇಕಾಯ್ತು? 30 ವರ್ಷ ಬೇಕಾಯ್ತು. ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರಿಗೆ, ಯಾರಿಗೆ? ನಮಗೆ 1991ರಲ್ಲಿ 5 ಕೊರೆಯಾಪುರ ಸೇರಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೆ 2025ವರೆಗೆ ನಮ್ಮ ಜನಸಂಖ್ಯೆಗೆ, ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಮಾಡಿದ್ರೆ ಎಷ್ಟು ವರ್ಷ ಬೇಕಾಯ್ತಪ್ಪ? ಹಾಗಾದ್ರೆ ಎಲ್ಲೇ ಒಂದು ಕಡೆ ನಮ್ಮ ಆಳುವಂತಹ ಸರ್ಕಾರಗಳು, ಅದು ಯಾವುದೇ ಸರ್ಕಾರ ಇದೆ, ನಮ್ಮ ಆಳುವಂತಹ ಸರ್ಕಾರಗಳು ನಮ್ಮನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದರೆ ನಮ್ಮ ಹಿತ ಬರೀತಾ ಇದ್ದಾರೆ ನೀವು. ಅದಕ್ಕೆ ನಾವು ಬೀದಿ ಹೋರಾಟ ಮಾಡಬೇಕು. ನಾನು 2008ರಲ್ಲಿ 16 ಹೊತ್ತು 2008ರಲ್ಲಿ ಪಟ್ಟಾಭಿಷೇಕ ಆದಾಗ ಅದಕ್ಕೂ ಮುಂಚಿತವಾಗಿ ನಾವು ಸಮಾಜ ಹೋರಾಟ ಮಾಡ್ಕೊಂಡು ಬಂತು. ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಈಗಾಗಲೇ 6.95% ಮೀಸಲಾತಿಯನ್ನು 7% ಕೊಟ್ಟಿದೆ. ರಾಜ್ಯ ಸರ್ಕಾರದ ಮುಂದೆ ನಾವು ಆಹ್ವಾನ ಇದ್ದಾಗ ಇವ್ರಿಗೆ ಮಾಡಕ್ಕೆ ಎಷ್ಟು ವರ್ಷ ಬೇಕಾಯ್ತು? ಎಷ್ಟು ವರ್ಷ ಬೇಕಾಯ್ತು? ನಾನು ಬಂದು 18 ವರ್ಷ ಆಯ್ತು. ಯಡಿಯೂರಪ್ಪನವರು, ಸದಾನಂದಗೌಡರು, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ 2018ರಿಂದ, ಕುಮಾರಸ್ವಾಮಿಯವರು, ಆಮೇಲೆ ಮತ್ತೆ ಯಡಿಯೂರಪ್ಪನವರು, ಆಮೇಲೆ ಬೊಮ್ಮಾಯಿಯವರು. ಎಷ್ಟು ವರ್ಷ ಬೇಕಾಯ್ತು ನಿಮಗೆ? 24 ವರ್ಷ ಬೇಕಾಯ್ತು. ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜದ ಮುಖ್ಯವಾಹಿನಿಯಿಂದ, ಜಾತಿ ಕಾರಣಕ್ಕಾಗಿ ಸಮಾಜದ ಮುಖ್ಯವಾಹಿನಿಯಿಂದ ತೋರಿರ್ತಕ್ಕಂಥ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಉಳಿದಿರ್ತಕ್ಕಂಥ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಮೀಸಲಾತಿಯನ್ನು ಕೊಟ್ಟಾಗ ನಿಮಗೆ ಜಾರಿ ತರಬೇಕಾದ ಎಷ್ಟು ವರ್ಷ ಬೇಕಾಯ್ತು? 24 ವರ್ಷ ಬೇಕಾಯ್ತು. ಒಳ ಮೀಸಲಾತಿಯನ್ನು ಜಾರಿ ತರಬೇಕಾದ್ರೆ ಎಷ್ಟು ವರ್ಷ ಬೇಕಾಯ್ತು ನಿಮಗೆ? ಎಷ್ಟು ವರ್ಷ ಬೇಕಾಯ್ತು? 30 ವರ್ಷ ಬೇಕಾಯ್ತು. 30 ವರ್ಷ ಬೇಕಾಯ್ತು. ಹಾಗಾದ್ರೆ ನಾಳೆ ಇವತ್ತು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಬೇಕಂತ ಯಾವೆಲ್ಲ ಸಮುದಾಯಗಳಿದ್ದಾವೆ, ನಾನು ಅವರು ಯಾವೆಲ್ಲ ಸಮುದಾಯಗಳಿದ್ದಾವೆ, ನಾವು ನಾಳೆ ಮುಖ್ಯಮಂತ್ರಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅವ್ರು ಯಾವ ಕೆಟಗರಿ ಒಳಗೆ ನಿಮಗೆ ಆ ಸಮುದಾಯದ ಬಗ್ಗೆ ಕಳಕಳಿ ಇದ್ರೆ ಅವ್ರು ಯಾವ ಕೆಟಗರಿ ಇರಲ್ಲ ಅಲ್ಲಿ ಬರ್ತಾನೆ. ಅಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಇದ್ದಾರೆ. ಆ ಸಮುದಾಯಗಳಿಗೆ ನೀವು ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಅನೇಕ ಕ್ರಿಯಾ ಯೋಜನೆಗಳಿದ್ದಾವೆ. ಆ ಕ್ರಿಯಾ ಯೋಜನೆಗಳನ್ನು ನೀವು ಅವ್ರಿಗೆ ಅನುಷ್ಠಾನ ಮಾಡಿ ಆ ಸಮಾಜದ ಬಡ ಮಕ್ಕಳಿಗೂ ಒಳ್ಳೆಯದಾಗಲಿ, ಆ ಸಮಾಜದ ಬಡವರಿಗೂ ಒಳ್ಳೆಯದಾಗಲಿ. ಆ ಎಲ್ಲೇ ಒಂದು ಕಡೆ ಸಮುದಾಯಗಳ ಒತ್ತಾಸೆ ಮೇಲೆ ನೀವೇನಾದರೂ ಈ ರೀತಿ ಈ ಹಳ್ಳಿ ಕಡೆ ಒಂದು ಅರಿವಾದ ಬರುತ್ತೆ, ಗಂಡ ಹೆಂಡತಿ ಜಗಳಂತೆ ಕೂಸುವಾಗಿ ಹೋಗ್ಬೇಕು. ನೀವು ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ವೋಟ್ ಬ್ಯಾಂಕಿಗೆ, ನೀವು ಅಧಿಕಾರದಲ್ಲಿ ಇರೋಕ್ಕೆ ಈ ರೀತಿ ನೀವೇನಾದ್ರು ಹೇಳಿಕೆಯನ್ನು ಕೊಟ್ಟು ಕ್ರಮವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ
ಇಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು SC/ST ಸಮುದಾಯಗಳಿಗೆ. ದಾಖಲಾತಿ ಎಷ್ಟು ವರ್ಷ ಆಯ್ತಪ್ಪ? ದಾಖಲಾತಿ ಎಷ್ಟು ವರ್ಷ ಆಯ್ತು ತುಂಬಿದವ ಸರ್ಕಾರಗಳು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರ ಪರಿಶಿಷ್ಟ ಜಾತಿ ವರ್ಗದವರಿದ್ದಾರೆ ಅವ್ರನ್ನ ಭರ್ತಿ ಮಾಡಿಕೊಳ್ಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ನೀವು ತುಂಬಿಕೊಳ್ತಾ ಇದ್ದೀರಿ. 187 ಕೋಟಿ ಹಗರಣ ಈ ರಾಜ್ಯದಲ್ಲಿ. ಅದರಾಗ ಮಾನ್ಯ ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು 86 ಕೋಟಿ 6 ಲಕ್ಷ ರೂಪಾಯಿ. 87 ಕೋಟಿ 6 ಲಕ್ಷ ರೂಪಾಯಿ ನಮ್ಮ ಸಮುದಾಯದ ಹಣ. ಈಗ ನಿಮ್ಮ ಸರ್ಕಾರ ಬಂದ ನೀವು 70 ರದ್ದು ಮಾಡಿರಲ್ಲ, 70 ರದ್ದು ಮಾಡಿದ್ರಿ. ಮೊದಲೇನಾಗ್ತಿತ್ತು SC/ST ನಿಮ್ಮ STPT PSP ಹಣ ಏನಾಗ್ತಿತ್ತು ಹೇಳಿ? ಮುಖ್ಯಮಂತ್ರಿಗಳ ವಿವೇಚನೆ ಮೇರೆಗೆ ಅದನ್ನು ಎತ್ತರಗೊಳಿಸಿಬಿಟ್ಟಿದ್ರಿ. ಇವತ್ತು 24.1% ಅಂತ ಏನು ಹೇಳ್ತಾ ಇದ್ರಿ, ಅಷ್ಟು ಹಣ ಮುಖ್ಯಮಂತ್ರಿಗಳ ವಿವೇಚನೆ ಮೇರೆಗೆ ಬೇರೆ ಬೇರೆ ಹಣ ಬಳಸ್ಕೊಳ್ತಾ ಇದ್ರು. 70 ರದ್ದು ಮಾಡಿದ್ರು. ತಾವೇ ಮುಖ್ಯಮಂತ್ರಿ ಆದ್ಮೇಲೆ 70 ರದ್ದು ಮಾಡಿ ಮೇಲೆ 87 ಕೋಟಿ 6 ಲಕ್ಷ ರೂಪಾಯಿ ಹಣ ಏನಾಯ್ತು? ದುರ್ಬಳಕೆ ಆಯಿತು. ಅದೇ ಕಾನೂನಿಗೆ ಯಾಕ್ಟ್ ಆಗಿದೆ. ಯಾಕ್ಟ್ ಆದ್ಮೇಲೆ ಕೂಡ ಹಣ ದುರ್ಬಳಕೆ ಆಯ್ತಲ್ಲ, ಮತ್ತೆ ಯಾರ ಹಣ ಇರುತ್ತೆ? ಯಾರ ಹಣ ಇರುತ್ತೆ? ರಾಜೀನಾಮೆ ಪರಿಹಾರನ ಬಲಿಪುರುಷ ಆದರು. ಮೊನ್ನೆ ನಮ್ಮ KM ರಾಜನ್ ಅವರು ಸ್ವಲ್ಪ ನೇರವಾಗಿ ಹೇಳಬೇಕು, ಅದೆಲ್ಲ ಮಾಧ್ಯಮ ಸ್ನೇಹಿತರು ಗೊತ್ತಿಲ್ಲ. ಅದನ್ನು ನೇರವಾಗಿ ಮಾತಾಡುವಂಥ ಸ್ವಭಾವ. ನ್ಯಾಯ ಮುಸ್ಲಿಂ ಶರಣ ಆರು ಅವ್ರು ನೇರವಾಗಿ ಹೇಳ್ತಾರೆ, ನಮ್ಮದೇ ಇರ್ತಾರೆ ಸರ್ಕಾರ, ಅಲ್ಲೆಲ್ಲ ನಾವೇ ತನಿಖೆ ಮಾಡಿಸ್ಕೊಡ್ತಾರ ಅಂತ ಒಂದು ಹೇಳಿಕೆಯನ್ನ ಎಲ್ಲೇ ಒಂದು ಕಡೆ ಅದನ್ನು ವ್ಯವಸ್ಥಿತವಾಗಿ ಅವರ ಹೈಕಮಾಂಡ್ ಮುಟ್ಟಿಸಿ ಅವರಿಗೆ ಸಮಯ ಕೊಡಲಿ. ಹೌದಾ, ನೀವು ಮಾತಾಡಿರ್ತಪ್ಪ ಏನು ನೋಟಿಸ್ ಕೊಡಬೇಕಾಗ್ತಿಲ್ಲ. ನೋಟಿಸ್ ಕೊಡಾದ್ರೆ ಅವ್ರನ್ನ ಸಚಿವ ಸಂಪುಟದಿಂದ ಕಿತ್ತಾಕಿದ್ದಾರೆ. ಮತ್ತೆ ಅನ್ಯಾಯ ಆಗಬೇಕು, ಸಮಾಜಕ್ಕೆ ಅನ್ಯಾಯ ಆಗಬೇಕು. ಮುಂದುವರೆದ ನಾಗೇಂದ್ರ ಅವರ ರಾಜೀನಾಮೆ ಪರಿಹಾರನ ಅಂತ. ಹಾಗಾದ್ರೆ ನಿಜವಾದ ಯಾರೇನು ಅದು ಹಿಂದಿರ್ತಕ್ಕಂಥ ಯಾರು ಆಗರೆ ನನ್ನ ಮಾತನ್ನು ಸ್ನೇಹಿತರು ಕೇಳಬೇಕು. ಇದು ನಾಗೇಂದ್ರ ಒಬ್ಬರೇ ನಿರ್ಧಾರ ಅಲ್ಲ. ಇದು ನಾಗಿರ್ತಕ್ಕಂಥದ್ದು ಅವರೊಬ್ಬರದೇ ನಿರ್ಧಾರ ಆಗಿರ್ತಿಲ್ಲ. ಇದ್ರ ಹಿಂದೆ ಕಾರಣ ಕೈಗಳಿದ್ದಾವೆ. ಅವ್ರ ಮೇಲೆ ಕ್ರಮ ಆಯ್ತಾ? ಅಂದ್ರೆ ನಿಮ್ಮ ಸ್ವಾರ್ಥಕ್ಕೆ ನೀವು ಅಧಿಕಾರಿಗಳಕ್ಕೆ ಈ ರಾಜ್ಯದ SC ಮತ್ತು ST ಸಮುದಾಯದವರ ಹಿತವನ್ನ ನೀವು ಕಾಯ್ತೀರಿ ಅಂತೇಳಿ ನಾವು ಪ್ರತಿ ಚುನಾವಣೆ ಬಂದಾಗ ನಿಮಗೆಲ್ಲ ಬೆಂಬಲಿಸಿದ್ದೀವಿ. ಆದರೂ ಎಲ್ಲೇ ಒಂದು ಕಡೆ ನಮ್ಮ ಸಮುದಾಯದ ಹಿತಾಸಕ್ತಿಯನ್ನು ಪ್ರತಿകരിಸಿ ಎಲ್ಲೇ ಒಂದು ಕಡೆ ನಿಮ್ಮ ಕೆಲವು ನಿರ್ಧಾರಗಳಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ತಾ ಇದೆ. ಹಾಗಾಗಿಯೇ ಈ ರಾಜ್ಯದ ಸಮಸ್ತ ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯದವರು ನಾವು ಬೇರೆ ಬೇರೆ ಸಮುದಾಯಗಳನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ನೀವು ಕ್ರಮ ತೆಗೆದುಕೊಂಡರೆ ಅದಕ್ಕೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ. ಎರಡಾಯ್ತನಪ್ಪ. ಮೂರನೇ, ಈ ರಾಜ್ಯದಲ್ಲಿ ನಾನು ಆಗಲೇ ಹೇಳಿದೆ, ನಾಯಕ ಸಮುದಾಯದ 2 ಪರ್ಯಾಯ ಪದಗಳು ಇಲ್ಲಿ ನಮ್ಮ ಮೈಸೂರು ಚಾಮರಾಜನಗರದಿಂದ ಬಂದಾಗ ನಾಯಕ ಪರಿವಾರ ಮತ್ತು ನಾಯಕ ಪರಿವಾರವನ್ನ 23/3/2020 ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿ ನಮ್ಮ ಮುಖ್ಯಮಂತ್ರಿಗಳೇ ಯಾರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ 2014ರಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು. ಏನಂತ? ಕ್ರಮ ಸಂಖ್ಯೆ 35 ಬರ್ತಕ್ಕಂಥ ನಾಯಕ ಜಾತಿಯ ಪರ್ಯಾಯ ಪದವಾಗಿರ್ತಕ್ಕಂಥ ನಾಯಕ ಪದದ ನಾಯಕ ಪದವನ್ನು ಪರಿಶಿಷ್ಟ ಪಟ್ಟಿಗೆ ನೀವೇ ಶಿಫಾರಸು ಮಾಡಿದ್ರಿ. ಕೇಂದ್ರ ಸರ್ಕಾರ 19/3/2020ರಲ್ಲಿ ಆದೇಶ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಆ ಇವತ್ತು ನಾಯಕ ಪದದ ಹೆಸರಿನಲ್ಲಿ ಬೇರೆ ಬೇರೆ ಜಾತಿಯವರು ಬೀದರ್, ಕಲಬುರಗಿ, ಯಾದಗಿರಿ,
ಬಿಜಾಪುರ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ 5 ಲಕ್ಷ ಅಧಿಕ ನಕಲಿ ಜಾತಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡರು. ನಾವು ಹೋದ ಜಾತ್ರೆಗೆ ಎಲ್ಲೇ ಒಂದು ಕಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖ್ಯಮಂತ್ರಿ ಒಳಗೆ ಆದೇಶ ಮಾಡಿದ್ರು, ಸುತ್ತಲ ಹೊಡೆಸಿದ್ರು, ನೀವು 4 ಸುತ್ತಲ ಹೊಡೆಸಿದ್ರು. ನಾವಿಲ್ಲ ಅಂತ ಅದು ಅನುಷ್ಠಾನ ಆಗಿದೆ. ಅದು ನಿಮ್ಮ ಅಧಿಕಾರಿಗೆ ಕಟ್ಟುನಿಟ್ಟಾಗಿ ಹೇಳಿದ ನೋಡ್ರಿ, ವಾಲ್ಮೀಕಿ ಸಮಾಜನ ನಾಯಕ ಸಮಾಜ ಬರುವಾಗ ಪಂಚನಾಗ ಮಾಡಿ ಅವ್ರ ಫೋಟೋ ಬೇಕಾಗಿಲ್ಲ. ಇಲ್ಲ, ಗೋಲ್ಡ್ ಮತ್ತು ರಾಜಮಂಡ ಹೆಸರಿನಲ್ಲಿ ಬೇರೆ ಜಾತಿಯವರು ಸುಳ್ಳು ಸಲ್ಲಿಸಿಕೊಳ್ತಾರೆ, ಕಡಿಮೆ ಹಾಕಿಲ್ಲ. ಅದಕ್ಕೆ ನಾವು ಯಾಕೆ ಪ್ರಬಲ ಮಾಡ್ಕೊಂಡಿದ್ದೇವೆ, ನೀವು ಈ ಸಮುದಾಯ ಈ ರಾಜ್ಯದ ಸಂವಿಧಾನದ ಆಶಯದ ಅನುಗುಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಸಾಂವಿಧಾನಿಕ ಹಕ್ಕುಗಳನ್ನ ನೀವು ರಕ್ಷಣೆ ಮಾಡ್ತಾ ಇಲ್ಲ. ಅದಕ್ಕೆ ಬೇರೆ ಸಮುದಾಯಗಳ ಮತ್ತೆ ನೀವು ಸೇರಿಸುವಂತ ಪ್ರಯತ್ನ ಮಾಡಿ. ಈಗ ಮೊದಲೇ ನಾವು ಇಷ್ಟು ವರ್ಷ ಬಂದಿದ್ದೀವಿ, ಇದ್ರ ಮೇಲೆ ಮತ್ತೆ ಗಾಯದ ಮೇಲೆ ಬಲೆಯನ್ನು ಹಾಕ್ತಾರೆ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಬಹುತೇಕ ಮೊದಲನೇದಾಗಿ ಈ ರಾಜ್ಯದ ನಾಯಕ ತಳವಾರ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಅಧಿಕಾರಿಗಳು ಹೇಳ್ತಾರೆ, ಡಿಸಿ ಮತ್ತೆ ತಹಸೀಲ್ದಾರ್ ಹೇಳಿ ಹೋರಾಟ ಮಾಡಿರುವ ಯಾಕೆ ಮುಂದುವರೆದಾಗ ರೈತರಲ್ಲಿ ನಾವು ಸಭೆ ಮಾಡಿ ಒತ್ತಾಯ ಮಾಡಿರುವ ಎಲ್ಲ ಮಾಡಿದ ಕೂಡ ಸರ್ಕಾರ ಅನುಷ್ಠಾನ ಮಾಡಿದೆಯಾ, ನಕಲಿ ಜಾತಿ ಪ್ರಮಾಣ ಪತ್ರ ವಿಚಾರದಲ್ಲಿ ಕ್ರಮ ತೆಗೆದುಕೊಂಡಿದೆಯಾ? ತಗೊಂಡಿದ್ದಪ್ಪ ಇಲ್ಲ. ಖರ್ಗೆ ಸಾಹೇಬ್ ಹೇಳ್ತಾರೆ ಕಲಬುರಗಿ ಸಮಾವೇಶದಲ್ಲಿ, ಅವರೇ ಹೇಳ್ತಾರೆ ನೇರವಾಗಿ, ನೋಡ್ರಿ ಬೇಡ ಬುಡ ಮಹಾರಾಜನ ಹೆಸರಲ್ಲಿ 4 ಲಕ್ಷ ಅಧಿಕ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅಂತ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಸಾಹೇಬ್ರೆ ಹೇಳ್ತಾರೆ. ಪರಿಶಿಷ್ಟ ಜಾತಿಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ 4 ಲಕ್ಷ ಅಧಿಕ ಸುಳ್ಳು ಜಾತಿ ಪ್ರಮಾಣ ಪತ್ರ ಅವರೇ ಹೇಳ್ತಾರೆ. ಹೇಳಿರಲ್ಲಪ್ಪ, ಇಲ್ಲಿ ಎಸ್ಟಿ ಒಳಗೆ ಗೋಲ್ಡ್ ಮತ್ತು ರಾಜಮಂಡ ಹೆಸರಿನಲ್ಲಿ ಒಂದು ಜಾತಿಯವರು ಅವ್ಯಾಹತವಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಟ್ಟಿದ್ದಾರೆ. ನಾಯಕ ತಳವಾರ ಹೆಸರಿನಲ್ಲಿ ಇವತ್ತು ಬೇರೆ ಜಾತಿಯವರು ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಟ್ಟಿದ್ದಾರೆ. ಅದಕ್ಕೆ ವಾಲ್ಮೀಕಿ ಜಯಂತಿ ಒಳಗಾಗಿನೇ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು. ಈ 3 ವಿಷಯ ಕುರಿತು ಬಹುತೇಕ ಈ ಸಭೆಯನ್ನು ಕರೆದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸೂಕ್ತವಾಗಿರ್ತಕ್ಕಂಥ ಸಲಹೆಗಳನ್ನ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಬಳ್ಳಾರಿಯ ಸಂಸ್ಥೆಯಾಗಿರ್ತಕ್ಕಂಥ ಈ ತುಕಾರಾಮ ನಿಮಗೆ ವಾಸ್ತವಾಂಶ ಹೇಳಬೇಕಾಗ್ತದೆ, ಇಲ್ಲ ನಿಮ್ಗೆ ಗೊತ್ತಾಗಲ್ಲ. ಅವತ್ತು ಹೋರಾಟ ಹೋರಾಟ ನಮ್ಮ ಅತಿರಥ ಮಹಾರಥರು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಅತಿರಥ ಮಹಾರಥರು ಬಹಳ ದೊಡ್ಡ ಭಾಷಣ ಬಿಡೋದು. ಇವರು ಸರ್ಕಾರದಲ್ಲಿ ವೈದ್ಯಕೀಯ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಅರಣ್ಯ ಮಂತ್ರಿಗಳಾಗಿದ್ದರು. ಮತ್ತೆ ಎಲ್ಲರೂ ಬಂದರು ಸಮ್ಮಿಶ್ರ ಸರ್ಕಾರದ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳು, ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿ ಪ್ರತಿನಿಧಿಯಾಗಿರುವ ಭೇಟಿಗೆ ಹೋದಾಗ ನಾನು ಇವನ್ನೆಲ್ಲ ಕೇಳಿದೆ. ಹೌದಪ್ಪ, ನೀವೆಲ್ಲ ಹೇಳ್ತಾ ಇದ್ದಾರೆ ಸಮುದಾಯ ಹಿತಾಸಕ್ತಿಗೆ ಧಕ್ಕೆ ಆದರೆ ನಿಮ್ಮ ನಿರ್ಧಾರ ಹೇಳಿ ಸಮಾಜಕ್ಕೆ ಅಂತಂದ್ರೆ ಅವೆಲ್ಲರೂ ಕೂಡ ಒತ್ತುವರಿಯಿಂದ ಇರ್ತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು. ಸ್ವಾಮೀಜಿ, ನನ್ನ ಸಮುದಾಯದ ಹಿತಾಸಕ್ತಿಗೆ ಧಕ್ಕೆ ಆದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಒತ್ತಡದಿಂದ ಹೇಳಿದಾಗ ಅವತ್ತು ಸರ್ಕಾರಕ್ಕೆ ಬಹಳ ಕೈಗಾಯಿತು. 2 ದಿನಕ್ಕೆ 25 ತಾರೀಕು ಹೋರಾಟ, 21ನೇ ತಾರೀಕು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಕೊಡಲಿಕ್ಕೆ ಅವ್ರಿಗೆ ಸರ್ಕಾರ ತೀರ್ಮಾನ. ಅದಾದ್ಮೇಲೆ ಮತ್ತೆ ಬಿಜೆಪಿ ಸರ್ಕಾರ ಬಂತು. ಬಿಜೆಪಿ ಸರ್ಕಾರ ಬಂದಾಗ ಮತ್ತೆ ನಾವು ಅವ್ರ ವರದಿ ಕೊಟ್ಟಾಗ ಅದನ್ನ ನೀವು ಜಾರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅವಾಗ ಮತ್ತೆ ನಮ್ಮ ಸಮಾಜದ ನಮಗೆ ಯಾರು ಉಪಸ್ಥಿತಿ ಮಾಡೋಲ್ಲ, ಸಮುದಾಯದ ವಿಚಾರ ಬಂದಾಗ ನೀವೆಲ್ಲ ಗಮನಿಸಿದ್ದೇವೆ. ಸಮುದಾಯದ ವಿಚಾರ ಬಂದಾಗ ಸಮುದಾಯಕ್ಕೆ ಹಿತಾಸಕ್ತಿಗೆ ಧಕ್ಕೆ ಆದಾಗ ಬಹುತೇಕ ನಾನು ಕಂಡುಕೊಂಡ ಸತ್ಯ ಏನಪ್ಪ ಅಂತಂದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಅವ್ರು ನೇರವಾಗಿ ಬಂದಿರಲೇ ಇರ್ಬೋದು ಅಥವಾ ಹೇಳಿಕೆ ಕೊಡಲೇ ಇರ್ಬೋದು. ಆದ್ರೆ ಎಲ್ಲರೂ ಕೂಡ ಇದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ. ಯಾಕಂದ್ರೆ ನೀವು MLA ಆದ್ರೆ, ನೀವು MP ಆದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಮುದಾಯದ ಕ್ಷೇತ್ರದ ಜನರ ಭಕ್ತರ ಹೇಗಿರುತ್ತೆ ಅನ್ನುವಂಥದ್ದು. ನೀವು ಅಧಿಕಾರದಲ್ಲಿದ್ದ ಕಾರ್ಯ ಮಾಡಬಹುದು, ಅಧಿಕಾರದಲ್ಲಿದ್ದರೆ ಮಾಡಬಹುದಲ್ಲ. ಹಾಗಾಗಿ ನನ್ನ ಸಮುದಾಯದ ಮಂತ್ರಿಗಳು, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಏನಪ್ಪಾ ಸ್ವಾಮೀಜಿಯವರು ಮೀಟಿಂಗ್ ಕರೆದರೆ ಅವ್ರು ಯಾರು ಭೇಟಿ ಬಂದಿಲ್ಲ,
ನಿಮ್ಗೆ ಗೊತ್ತಾ ಈಗಾಗಲೇ ಇದ್ರ ಪರವಾಗಿ ಯಾರು ಮೀಟಿಂಗ್ ಮಾಡಿದ್ರು ಬೆಂಗಳೂರಲ್ಲಿ ಎಲ್ಲ ಶಾಸಕರು ಗೌರವವಾಗಿ ಸಭೆ ಮಾಡಿ ಅವರೆಲ್ಲ ಹೇಳಿದ್ರು ಸತೀಶ್ ಅವರು ಹೇಳಿದ್ರು ನಮಜಿ ಬರೀ ನಮ್ಮ ಹಂತದಲ್ಲಿ ಸಭೆಯನ್ನು ಮಾಡೋದಾಗಲ್ಲ ನೀವು ಸಮಾಜವನ್ನು ಕರೆದು ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು ಅಂತ ಹೇಳಿದ್ರಿಂದ ಇದು ಬಹಳ ಕಡಿಮೆ ಶಾಂತ ಆಗಿತ್ತು. ನಾನು ಶಾಂತಕರೇ ಮಾತಾಡಿದೆ. ಶಾಂತಕರೇ ಈಗ ಮೀಟಿಂಗ್ ಕರೆದು ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂದಾಗ ಅವರು ಕೂಡ ಅವರ ಜೊತೆ ಮಾತಾಡಿಸಿದ್ದು ಮುಂದುವರೆದಾಗ ಬಹಳ ಕಡಿಮೆ ಸಮಯ ಇದ್ರಿಂದ ನಾವು ನಿಮಗೆ ನೋಡಬೇಕು ಬಹಳ ಮುಖ್ಯವಾದ ವಿಷಯ ಇದೆ, ಬಹಳ ಮಹತ್ವದ ವಿಷಯ ಇದೆ, ದಯವಿಟ್ಟು ಕೊಡಬೇಕು ಅಂದಾಗ ನಾವೆಲ್ಲರೂ ಕೂಡ ಬಂದಿದ್ವಿ. ಬಹಳ ಸಂತೋಷ. ತಾವುಗಳು ಈಗ ಸರ್ಕಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ಆಗಬೇಕು. ಸರ್ಕಾರಕ್ಕೆ ನಮ್ಮ ಬೇಡಿಕೆ ಒತ್ತಾಯ ಮಾಡಬೇಕಲ್ಲ. ನಾವು ಈಗ ತೀರ್ಮಾನ ಮಾಡಿದ್ವಿ, ಇಂಪ್ಲಿಮೆಂಟ್ ಆಗಬೇಕಲ್ಲ. ಇಂಪ್ಲಿಮೆಂಟ್ ಆಗಬೇಕು ಏನ್ ಮಾಡಬೇಕು? ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈಗಾಗಲೇ ರಾಯಚೂರಲ್ಲಿ ಒಂದು ಸಭೆ ಕರೆದಾಗ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲಾಧ್ಯಕ್ಷರು ಧರ್ಮದರ್ಶಿಗಳನ್ನ ಸಭೆ ಕರೆದಾಗ ನಾಯಕತ್ವದ ಹೆಸರಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ತಕ್ಕಂಥರ ವಿರುದ್ಧ ನೀವು 27ನೇ ತಾರೀಕು ಪ್ರತಿ ತಾಲೂಕಿನಿಂದ ಜಿಲ್ಲಾ ಕೇಂದ್ರದಲ್ಲಿ ತಹಸೀಲ್ದಾರ್ಗೆ ಮತ್ತು ಜಿಲ್ಲಾಧಿಕಾರಿಗೆ ಒತ್ತಾಯವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಅವರು ತಿಳಿದುಕೊಂಡಿದ್ವಿ. ಇಲ್ಲಿರ್ತಕ್ಕಂಥ ಸಮಾಜದ ಉತ್ತರ ಕನ್ನಡ ಎಲ್ಲಾ ಜಿಲ್ಲಾದ್ರು ಕೃಷಿಗಳಿದ್ದಾರೆ. ಈಗ ನಾನು ಈಗಾಗಲೇ ನಿಮ್ಗೆ ಹೇಳ್ತೀನಿ 22ನೇ ತಾರೀಕು ಬೇಡ. ಯಾಕಂದ್ರೆ ಇಲ್ಲಿ ಈಗ ನಾವೇನು ಅನ್ಕೊಂತೀವಿ, ಇಲ್ಲಿ ಬಂದವರು ಬಹಳ ಜನ ಚಾಮರಾಜ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು, ನಮ್ಮ ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆ ಅನ್ಕೊಂತೀವಿ. ಆ ಸಮಸ್ಯೆನ ಅದೆಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಅಂತ ಹೇಳ್ತಾರೆ, ಯಾದಗಿರಿ ಅಂತ ಹೇಳ್ತಾರೆ, ಬಿಜಾಪುರ ಅಂತಾರೆ, ಬಾಗಲಕೋಟೆ, ಬೆಳಗಾವಿ ಜಿಲ್ಲೆ ಇರ್ತಾರೆ. ನಮ್ಮ ಜಿಲ್ಲೆಯ ಜಿಲ್ಲಾ ಸಮಸ್ಯೆ ಅಂತ ನೀವು ಅಂತೀವಿ ಬರೋದು. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ಪಕ್ಕದ ಮನೆಗೆ ಬೆಂಕಿ ಬಿಡ್ತೀವಿ, ನಮ್ಮ ಪಕ್ಕದ ಮನೆಗೆ ಬೆಂಕಿ ಬಿಡಿದ್ರೆ ನಾವೇನ್ ಮಾಡ್ಬೇಕು? ಏನ್ ಮಾಡ್ಬೇಕಪ್ಪ? ನಾನು ಬಿಟ್ಟಿಲ್ಲ, ಅವ್ರು ನೋಡಿ ಖುಷಿ ಪಡ್ಬೇಕ? ಏನ್ ಮಾಡ್ಬೇಕು? ನಾವು ಆರಿಸ್ಬೇಕು. ನೀವು ಆರಿಸ್ತೆ ಹೋದ್ರೆ ಆ ಮನುಷ್ಯ ಬರ್ತಿರೋ ನಿಮ್ ಬುಡಕ ಬರುತ್ತ, ನಾನು ಈ ಭಾಷೆ ಹೋಗ್ಬೇಕು, ನಿಮ್ ಬುಡಕ ಬರುತ್ತ. ನಾಳೆ ಗ್ರಾಮ ಪಂಚಾಯತಿ ಮೆಂಬರ್ಗೆಲ್ಲ ತಾಲೂಕು ಹೇಳಿದವರಿಗೆಲ್ಲ ಎಲ್ಲ ಅವಕಾಶಗಳು ಕೈ ತರ್ತಾರೆ. ಅದಕ್ಕೆ ನೀವು ಜಾಗೃತರಾಗಬೇಕು. ಅದಕ್ಕಾಗಿ 22ನೇ ತಾರೀಕು ನಾವು ಕರೆ ಕೊಟ್ಟಿದ್ವಿ. ಅದನ್ನ ಹೊಂದಿರತಕ್ಕಂಥ ಈಗ ನಮ್ಮ ದಕ್ಷಿಣ ಕರ್ನಾಟಕ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲಾ ತಾಲೂಕು ಜಿಲ್ಲಾಧ್ಯಕ್ಷ ಧರ್ಮಶ್ರೀ ಹೇಳ್ತಕ್ಕಂಥದ್ದು, ನೀವೇನು ದಾವಣಗೆರೆ ಪ್ರಾರಂಭ ಆಗ್ತದೆ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಪಕ್ಕ ಹಾಸನ ಜಿಲ್ಲೆ, ಆ ಕಡೆ ಕೊಡಗು, ಈ ಕಡೆ ಮೈಸೂರು, ಚಾಮರಾಜನಗರ, ಅಲ್ಲಿಂದ ಮತ್ತೆ ಮಂಡ್ಯ ಜಿಲ್ಲೆ, ರಾಮನಗರ, ಈ ಕಡೆ ಬಂದ್ರೆ ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರು ಇವತ್ತೇನು ಡೇಟ್ ಅನೌನ್ಸ್ ಮಾಡ್ತೀನಿ. ಆ ಡೇಟ್ ನಲ್ಲಿ ನಿಮಗೆ ತಾಲೂಕು ಅಧ್ಯಕ್ಷರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ PDF ಕಳಿಸ್ತೀವಿ. ಮತ್ತೆ ಈ ಒಂದು ಮನವಿಯನ್ನು ಏನಂತ ಹೇಳಿ ನಾವು ಇದೆ ಅದೇ ಯಾವ್ಯಾವ ಬೇಡಿಕೆ ಕೇಳಿ, ಯಾಕೆ ಸ್ವಾಮೀಜಿಯವರು ಮತ್ತು ಮೂಲ ವಿಷಯ ಇಟ್ಕೊಂಡು ಒತ್ತಾಯ ಮಾಡಕ್ಕೆ ಒಂದು ಬೇಡ, ಅದನ್ನು ಕೂಡ ಓದಿ ಹೇಳ್ತೀನಿ. ಈ ನಮ್ಮ ದಕ್ಷಿಣ ಕನ್ನಡ ಇರ್ತಕ್ಕಂಥ ಉತ್ತರ ಕನ್ನಡದಲ್ಲೂ ನೀವು ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಇರ್ತಕ್ಕಂಥ ನಮ್ಮ ಸಮಾಜದ ಪ್ರತಿ ತಾಲೂಕು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಈ ತಿಂಗಳ 25ನೇ ತಾರೀಕು, ಇವತ್ತೆಷ್ಟು ತಾರೀಕು? ಎಷ್ಟು? 18ನೇ ತಾರೀಕು. 25ನೇ ತಾರೀಕು ಯಾವಾಗ ಆಗ್ತದೆ? ಮತ್ತೆ ಯಾವಾಗ? ಗುರುವಾರ. ಮುಂದಿನ ಗುರುವಾರ 25ನೇ ತಾರೀಕು ಆಗ್ತದೆ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ನನ್ನ ಸಮಾಜದ ಬಂಧುಗಳು ಇವತ್ತು ರಾಜ್ಯದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಏನ್ ತೆಗೆದುಕೊಂಡ್ರೆ ಅದರ ವಿರುದ್ಧ ಮೊದಲೇದು. ಎರಡನೇ ವಿಷಯ ಏನಪ್ಪ ಅಂದ್ರೆ, ಇವತ್ತು ಸರ್ಕಾರ ಬೇರೆ ಬೇರೆ ಸಮುದಾಯಗಳನ್ನ ಪರಿಶಿಷ್ಟ ಪಂಗಡ ಪಟ್ಟಿಗೆ ಎಸ್ಟಿ ಪಟ್ಟಿ ಸೇರಿಸ್ತಾ ಇದೆ. ಆ ಕ್ರಮವನ್ನು ವಿರೋಧಿಸಿ ಪ್ರಮುಖವಾಗಿ 2 ಬೇಡಿಕೆಗಳನ್ನ ನೀವು ನಿಮ್ಮ ಸಂಘದ ಲೆಟರ್ನಲ್ಲಿ, ತಾಲೂಕು ಅಧ್ಯಕ್ಷ ತಾಲೂಕು ಲೆಟರ್ನಲ್ಲಿ, ಜಿಲ್ಲಾ ಸಂಘದವರು ಜಿಲ್ಲಾ ಲೆಟರ್ನಲ್ಲಿ, ನೀವು ನಿಮ್ಮ ತಾಲೂಕಿನಲ್ಲಿ ವಾಲ್ಮೀಕಿ ಸರ್ಕಲ್ ಇದ್ರೆ ಓಕೆ, ವಾಲ್ಮೀಕಿ ಸರ್ಕಲ್ ಇಲ್ಲಪ್ಪ, ಅಲ್ಲಿ ಬಸವೇಶ್ವರ ಸ್ಟ್ಯಾಚ್ಯೂ ಇರ್ಬೋದು, ಸರ್ಕಲ್ ಇರ್ಬೋದು, ಬಸವೇಶ್ವರ ಸ್ಟ್ಯಾಚ್ಯೂ ಇಲ್ಲಪ್ಪ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಸರ್ಕಲ್ ಇದ್ದೇ ಇರ್ತಾವ ತಾಲೂಕಿಗೆ. ಯಾವ ಸರ್ಕಲ್ ಇಲ್ಲ ಅಂದ್ರೆ ಅಂಬೇಡ್ಕರ್ ಸರ್ಕಲ್ ಇದ್ದೇ ಇರ್ತಾವ. ಆ ಅಂಬೇಡ್ಕರ್ ಪ್ರತಿಮೆಗೆ, ಬಸವಣ್ಣನ ಪ್ರತಿಮೆಗೆ, ವಾಲ್ಮೀಕಿ ಪ್ರತಿಮೆಗೆ ಒಂದು ಮಾರಾಟ ಮಾಡಿ ಅಲ್ಲಿಂದ ಗೌರವವಾಗಿ ನೀವು ನಿಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗೆ, ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾವು PDF ಕಳಿಸ್ತೀವಿ.
ನಿಮ್ಮ ತಾಲೂಕಿನ ಲೆಟರ್ನಲ್ಲಿ, ನಿಮ್ಮ ಜಿಲ್ಲೆಯ ಲೆಟರ್ನಲ್ಲಿ ಮಾನ್ಯ ತಹಸೀಲ್ದಾರ್ ಮಾನ್ಯ ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಬೇಕು. ಈ ರಾಜ್ಯದ SC/ST ಹೆಸರಿನಲ್ಲಿ ಎರಡು ಸೇರಿಸಿ, ಅಲ್ಲಿ ಆಗ್ತದೆ SC/ST ಅಂತ ಎರಡು ಸೇರಿಸಿ SC/ST ಹೆಸರಿನಲ್ಲಿ ಇರ್ತಕ್ಕಂಥ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳ ಮೇಲೆ, ಕೊಡುವಂತ ಅಧಿಕಾರಿ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು, ಅಟ್ರಾಸಿಟಿ ಕೇಸ್ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಒತ್ತಾಯ ಮಾಡಬೇಕು. ಅದರ ಜೊತೆಗೆ ನಮ್ಮ ಇನ್ನೊಂದು ಪ್ರಮುಖವಾದ ಬೇಡಿಕೆ, ಇವತ್ತು ರಾಜ್ಯ ಸರ್ಕಾರಗಳು ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ, ನಿಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ ಇವತ್ತು ಬೇರೆ ಬೇರೆ ಸಮುದಾಯಗಳನ್ನ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸ್ತೀವಿ ಅಂತ ಹೇಳಿ ನಾವು ಶಿಫಾರಸು ಮಾಡ್ತೀವಿ ಅಂತ ಹೇಳುತ್ತೇವೆ. ಬಹಳ ಸುಲಭ ಹೇಳಲಿಕ್ಕೆ, ಬಹಳ ಸುಲಭ, ಆ ಸಮುದಾಯ ಒತ್ತಡ ಹೇಳಲಿಕ್ಕೆ ಬಹಳ ಸುಲಭ. ಆದ್ರೆ ಪರಮಾಧಿಕಾರ ನಿಮ್ಮ ಕೈಗೈತ, ಪರಮಾಧಿಕಾರ ಐತಲ್ರಿ? ಆಯ್ತು, ನೀವೇನೋ ಶಿಫಾರಸು ಮಾಡ್ಬೋದು, ಶಿಫಾರಸು ಮಾಡಿಬಿಟ್ರೆ ಕೇಂದ್ರದಲ್ಲಿ ಮಾಡಿ ಕೊಡ, ಕೇಂದ್ರದಲ್ಲೇ ಮಾಡಿ ಕೊಡಗೆ ಕ್ರೆಡಿಟ್ ಕೊಡಕ್ಕೆ ಈ ಸಮುದಾಯದ ಮತ್ತೆ ಎಷ್ಟೆಲ್ಲ ರಾಜಕಾರಣ ಮಾಡ್ಕೊಂತ ಗೊತ್ತಾಗಿದೆ. ಅದಕ್ಕೆ ನಾವು ಮಾಡಿ ಮುಖ್ಯಮಂತ್ರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ಪರಿಶಿಷ್ಟ ಪಂಗಡದ ಪಟ್ಟಿಗೆ ಯಾವ ಸಮುದಾಯವನ್ನು ಸೇರಿಸಬಾರ್ದು. ನಿಮಗೇನಾದ್ರೂ ಆ ಸಮುದಾಯದ ಬಗ್ಗೆ ಕಳಕಳಿ ಇದ್ರೆ ದಯವಿಟ್ಟು ಆ ಸಮುದಾಯದ ಮಕ್ಕಳಿಗೆ, ಬಡವರಿಗೆ ಶೈಕ್ಷಣಿಕವಾಗಿ ತಾವು ಅನೇಕ ಸೌಲಭ್ಯಗಳನ್ನ 3 ಲಕ್ಷ ಅಧಿಕ ಬಜೆಟ್ ನಲ್ಲಿ ಆ ಸಮುದಾಯದ ಬಡವರಿಗೆ ಶೈಕ್ಷಣಿಕವಾಗಿ ವೃತ್ತಿ ಹೊಂದಕ್ಕೆ, ತಾವು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯ ಮಾಡಿ, ಬಹುತೇಕ ಈ ಬಂದಿರ್ತಕ್ಕಂಥ ತಾವೆಲ್ಲರೂ ಕೂಡ ಎಷ್ಟನೇ ತಾರೀಕು 25ನೇ ತಾರೀಕಿಗೆ ಯಾಕೆ ಅಂತ ಹೇಳಬೇಕು ಅಂದ್ರೆ, ನಿಮ್ದು ವಾಲ್ಮೀಕಿ ಜಯಂತಿ ಯಾವಾಗ ಹೇಳಿ? ಮುಂದಿನ ತಿಂಗಳು. ಈಗ ನಾಳೆ ಮುಖ್ಯಮಂತ್ರಿಗಳು ನಾವೇನಾದ್ರೂ ಅಕಸ್ಮಾತ್ ಹಿರಿಯರಾಗಿ ನಾವೇನೋ ನಾಳೆ ಆಗ್ಬೇಕು ಹೋದಾಗ ಯಾವ ಸರ್ಕಾರಗಳು ಏಕಾಏಕಿ ನಿರ್ಧಾರ ತಗೊಳ್ಳೋದು, ನಾವು ಸಮಯ ಕೊಡಬೇಕಾಗ್ತದೆ. ಯಾವುದೇ ಸರ್ಕಾರದಲ್ಲಿ ಸಮಯ ಕೊಡೋಣ, ಎರಡು ವಿಷಯಗಳು. 10 ದಿನ ಟೈಮ್ ಕೊಡೋಣ, 10 ದಿನ ಸಮಯ ಕೊಡೋಣ. 25ರಿಂದ ಮುಂದಿನ ತಿಂಗಳ 5ನೇ ತಾರೀಕು ಎಷ್ಟು ದಿನ ಆಗುತ್ತಪ್ಪ? 10 ದಿನ ಆಗುತ್ತೆ. ಸರ್ಕಾರಕ್ಕೆ 10 ದಿನ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಅಧಿಕಾರಿಗಳು ಖಡಕ್ಕಾಗಿ, ಈ ಬರೀ ಸುತ್ತಲ ಓಡಿಸಿದ ಅಷ್ಟೇ ಅಲ್ಲ, ಖಡಕ್ಕಾಗಿ ಕೂಡಲೇ ಏನು ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲಾಧಿಕಾರಿಗಳು ಖಡಕ್ಕಾಗಿ ಉತ್ತರ ಕೊಡಬೇಕು. ಈಗ ನಾಯಕ ಕಳವರು ಅಲ್ಲೇ ಇರೋದು ಏನ್ ಹೇಳ್ತಾರೆ? ನಾಯಕ ಕಳವರು ಅಲ್ಲೇ ಇರ್ತಕ್ಕಂಥ ಏನ್ ಹೇಳ್ತಾರೆ? ಇದರ ನಿಕಟಪೂರ್ವ ಮುಖ್ಯಮಂತ್ರಿ ಏನು ಶಿಫಾರಸು ಮಾಡೋದು ಗೊತ್ತಾ ನಿಮಗೆ? ಹಿಂದಿನ ಮುಖ್ಯಮಂತ್ರಿ ಏನು ಶಿಫಾರಸು ಮಾಡೋದಂತಂದ್ರೆ, ಅವರು ಓಟ್ ಹಾಕಿಸ್ಕೋಬೇಕು, ಆ ಸಮಾಜದ ಓಟ್ ಹಾಕಿಸ್ಕೋಬೇಕು ಅಂತ ಏನಾಗುತ್ತೆ, ಆ ಕ್ರಮ ಸಂಖ್ಯೆ 88 ಇರ್ತಕ್ಕಂಥ ಹೆಚ್ಚಿರ್ತಾರೆ ಪ್ರವಾಹ, ಅದನ್ನು ಡಿಲೀಟ್ ಮಾಡಿ ಅಟಲ್ಜಿ ಸ್ಟೇಡಿಯಂ ಇರ್ತಕ್ಕಂಥ ಪ್ರವಾಹನ ಡಿಲೀಟ್ ಮಾಡಬೇಕು. ಈಗ ಆ ಸಮುದಾಯದಲ್ಲಿ ಏನ್ ಹೇಳ್ತಾರೆ, ನಾವು ಪ್ರವಾಹ ಬರೋದ್ರಲ್ಲಿ ಇಲ್ಲ, ಮತ್ತೆ ನಾವೇನು ಹೋಗ್ರಿ, ನಮ್ಗೆ ಎಷ್ಟು ಕೊಡಿ ಅಂತ. ಅಂದ್ರೆ ನೀವು ಅಧಿಕಾರಿ ಬಗ್ಗೆ ಸರ್ಕಾರ ಬಂದು 2 ವರ್ಷ ಆದ್ರೂ ಕೂಡ ಖಂಡಿತವಾಗಿ ನೀವೇನೋ ಅಧಿಕಾರಿ ಸುದ್ದಿ ಕೊಟ್ಟಿಲ್ಲ. ಯಾರು ಆದೇಶ ಆಗಿದ್ರಿ? ಆದೇಶ ಆಗಿದ್ದಾರು, ಸುತ್ತಲಾಗಿದ್ದಾರು, ನಮ್ದು ತಾನೇ ಅದು ಖಂಡಿತವಾಗಿ ಕ್ರಮ ತೆಗೆದುಕೊಂಡ್ರ ನೀವು. ಯಾಕೆಂದ್ರೆ ನಿಮಗೆ ಓಟ್ ಆಗ್ತದೆ. ಅದಕ್ಕೆ ನಾವು ಸಂವಿಧಾನದ ಆಸೆಗಳಿಗೆ ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ, ನಾವು ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಲಿಕ್ಕೆ ನೀವೇನು ಕ್ರಮ ತೆಗೆದುಕೊಂಡ್ರಿ, ಇದನ್ನು ನಿರ್ದಾಕ್ಷಿಣ್ಯವಾಗಿ ನಾವು ವಿರೋಧಿಸ್ತಾ ಇದ್ದೀವಿ. 25ನೇ ತಾರೀಕು ನೀವು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಮುಖಾಂತರ ಮನೆ ಮುಖ್ಯಮಂತ್ರಿ ಒತ್ತಾಯ ಮಾಡಿ, ಅದಾದ್ಮೇಲೆ 10 ದಿನ ಬಿಡು ಕೊಡ್ತೀವಿ, 10 ದಿನ ಸಮಯ ಕೊಡೋಣ. 7ನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ. 7ನೇ ತಾರೀಕು ವಾಲ್ಮೀಕಿ ಜಯಂತಿ ಬಂದಾಗ ಇಡೀ ರಾಜ್ಯಾದ್ಯಂತ ನೀವು ವಾಲ್ಮೀಕಿ ಜಯಂತಿ ಮಾಡ್ತಿರ್ತಾನೆ. ಸರ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಯಾಕೆ ಆಚರಣೆ ಮಾಡ್ತಾ ಇದೆ? ಯಾಕೆ ಮಾಡ್ತಾ ಇದ್ದೀವಿ? ಮಹರ್ಷಿ ವಾಲ್ಮೀಕಿಯವರು ದಯವಿಟ್ಟು ಯಾರು ಬಯಸ್ಕೊಂಡ್ರೆ ಹನುಮಂತವರು ಮಾತಾಡಿರ್ತಕ್ಕಂಥದ್ದು ಬಹುತೇಕ ಇಂಥವ್ರೊಬ್ಬರು ಹಿಂಗೆ ಮಾತಾಡಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹನುಮಂತ ಹೇಳಿದೆ, ಯಾರು ಏನು ಮಾತಾಡಬೇಕು, ನಾವೇನು ಮಾತಾಡೋದಲ್ಲ ಅಂತ ನಮಗೆ ತೀರ್ಮಾನ ಇದೆ. ಹಾಗೆಯೇ ಇರ್ತಕ್ಕಂಥ ಸಂಸದರಿರ್ಬೋದು, ಶಾಸಕರಿರ್ಬೋದು, ಎಲ್ಲರೂ ಸಹ ಯಾರು ಸಹ ಮುಖ್ಯಮಂತ್ರಿಗಳಿಗೆ ನಿಮಗೇನಾದ್ರೂ ಅಕಸ್ಮಾತ್ ಈಗ ನೀವು ಆ ಪಕ್ಷದ ಕಾರ್ಯಕರ್ತರಿಲ್ಲ, ನಿಮಗೇನಾದ್ರೂ ಬೇಜಾರಾದ್ರೆ ನಾನು ಈ ವೇದಿಕೆಯಿಂದ ವಿಷಾದ ವ್ಯಕ್ತಪಡಿಸ್ತೀನಿ.
ನಮಗೆ ಯಾರಿಗೂ ಕೂಡ ಯಾರು ಬೈದಿರುವುದಿಲ್ಲ. ನಾವು ಒಂದು ಸಲ ಬೈದು ಅನುಭವಿಸ್ತೀವಿ. ಹಾಗಾಗಿ ದಯವಿಟ್ಟು ನಾವು ಯಾರೇ ಮುಖ್ಯಮಂತ್ರಿ, ಯಾರೇ ಸಚಿವರಿಗೆ, ಯಾರೇ ಶಾಸಕರಿಗೆ, ನಮ್ಮ ಮನೆಯಲ್ಲಿ ನಮ್ಮ ಒತ್ತಾಯ ಇಷ್ಟೇ, ನಮ್ಮ ಸಂವಿಧಾನಕ್ಕೆ ಹಕ್ಕನ್ನು ರಕ್ಷಣೆ ಮಾಡಿ. ಇಲ್ಲೇ ಹೋದ ಈ ಸಮುದಾಯ ಜಾಗೃತಿಯಾಗಿದೆ. ನಾವು ಬರುವಂಥ ದಿನಮಾನಗಳಲ್ಲಿ ನಾವು ನಿರ್ಧಾರ ತೆಗೆದುಕೊಂಡು ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಾ ಇಲ್ಲಿವರೆಗೆ ಈ ಸಭೆ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ವೇದಿಕೆ ಮೇಲೆ ಬಹಳ ಜನ ಕೃಷಿಗಳು ಮಾತಾಡಬೇಕಾಯಿತು, ಯಾರು ಸಹ ಅನೇಕ ಭಾಷೆಗಳಲ್ಲಿ ಜಿಲ್ಲಾಧ್ಯಕ್ಷರು ಮಾತಾಡಬೇಕಾಯಿತು, ಯಾರು ಸಹ ಅನೇಕ ಭಾಷೆಗಳಲ್ಲಿ ಸಮಯ ಆಗಿದ್ದರಿಂದ ನೀವು ಕೂಡ ದೂರದ ಜಿಲ್ಲೆಗಳಿಗೆ ತಾಲೂಕಿಗೆ ಹೋಗಬೇಕಾದ್ರಿಂದ ದಯವಿಟ್ಟು ಈ ಸಭೆಯನ್ನು ಹೀಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಸಭೆ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಲ್ಲಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ.